ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್ ಗುರು. ಇವತ್ತು ನಾನು ಬಂದಿರೋದು ಲೀಡ್ ಟು ಈ ಇಂಪುರನ್ ಟೀಸರ್ ಲಾಂಚ್ ಆಗಿದೆ. ತುಂಬಾ ಅಂದರೆ ತುಂಬ ಎಕ್ಸೈಟಿಂಗ್ ಕಾಯ್ತಿದ್ದೀನಿ. ಯಾಕೆಳಿ ಇದರಲ್ಲಿ ನಿಮಗೆ ಗೊತ್ತಿರೋದೆ ಮೋಹನ್ ಲಾಲ್ ಅವರು ಇದ್ದಾರೆ. ಅದ್ರ ಜೊತೆಗೆ ಅದೇ ಮೇನ್ ಇಂಟ್ರೆಸ್ಟಿಂಗು. ಅದು ಬಿಟ್ಟು ಇನ್ನೊಬ್ರು ಪೃಥ್ವಿರಾಜ್ ಅವರು ಕೊಲಾಬ್ರೇಷನ್ ಆಗಿ ಜಾಯ್ನ್ ಆಗಿದ್ದಾರೆ. ಇವೆರಡು ಹೆಸರು ಕೇಳಾದ್ಮೇಲೆ ಟೀಸರ್ ನೋಡ್ದಲ್ಲಿ ಇನ್ನೇನಪ್ಪ ನೋಡ್ತೀಯ ಅಂತ ನನ್ನ ಮೈಂಡ್ ಕೇಳುತ್ತೆ. ಅದಕ್ಕೆ ಬಂದಿದ್ದೀನಿ, ನಾನು ಟೀಸರ್ ರಿಯಾಕ್ಷನ್ ಕೊಡಕ್ಕೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರೋ ಮೂವಿ, ನಿಮಗೆ ಗೊತ್ತಿರೋದೇ ಇದು. ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ನಿಮಗೆ ಟೀಸರ್ ನೋಡೋಕ್ಕಿಂತ ಮುಂಚೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಪ್ಲೀಸ್ ಸೆಲೆಕ್ಟ್ ಕನ್ನಡ ಗುರು. ಯಾವತ್ತಾದ್ರೂ ಒಂದು ದಿನ ನಿನ್ ಸುತ್ತಲೂ ಮೋಸ ಮಾಡೋರು ಇಂಡಿಯಾ. ಅವತ್ ನಾನು ಇಲ್ದೇ ಇದ್ರೆ ನಿನಗ್ ಸಹಾಯ ಮಾಡೋದಕ್ಕೆ ಅವನೊಬ್ಬ ಮಾತ್ರ ಇರ್ತಾನೆ, ಸ್ಟೀಫನ್. ಈ ಯುದ್ಧ ಒಳ್ಳೇದು ಕೆಟ್ಟದ್ರ ನಡುವೆ ಅಲ್ಲ, ಬರೀ ಕೆಟ್ಟದ್ರ ನಡುವೆ ಮಾತ್ರ. He leads the most powerful mercenary hit group in Asia. ಲೋಕದಲ್ಲಿ ಎಲ್ಲ ಜಾಗದಲ್ಲೂ ಪ್ರೆಸೆನ್ಸ್ ಇದೆ. Sir, we have the entire Kabuga cartel and the Qureshi Abram Nexus in one place. This is our chance. Shall we move in? ಎಲ್ಲ ಇಂಗ್ಲಿಷ್ ಮೂವಿ ನೋಡೋಕೆ. ಸೊ ಈ ಸ್ಟೀಫನ್ ಅನ್ನೋನು ಯಾರು? ಹಿಂದೂಗಳಿಗೆ ಇವನೊಬ್ಬ ಮಹಿರಾವಣ, ಮುಸ್ಲಿಮರು ಇವನ್ನ ಇಬ್ಲಿಸ್ ಅಂತ ಕರೀತಾರೆ. ಕ್ರಿಶ್ಚಿಯಾನಿಟಿಲಿ ಇವನಿಗಿರೋ ಒಂದೇ ಒಂದು ಹೆಸರು ಲೂಸಿಫರ್. He's coming back. Wow. Abram, Qureshi, Abram. I hear gunshots. We're moving in. Abram. This deal is with the devil. Devil. बस एक इशारा भाईजान, बस एक इंतजार रहेगा. खुदा हाफिज. ಬರ್ತಿದೆ ಗುರು ಮಾರ್ಚ್ಗೆ. ನಿಜವಾಗ್ಲೂ ನಾನು ಫಿಲಮ್ ಅಂದ್ರೆ ಇದ್ರ ಬಗ್ಗೆ ಲೀಡ್ ಟು ಈ ಇಮಾಪುರನು ನೋಡಕ್ಕಿಂತ ಮುಂಚೆ ಪೃಥ್ವಿರಾಜ್ ಇರ್ತಾರೆ ಅಂತ ಗೊತ್ತಿತ್ತು. ಆದ್ರೆ ಡೈರೆಕ್ಟೆಡ್ ಬೈ ಪೃಥ್ವಿರಾಜ್ ಸುಕುಮಾರನ್ ಅಂತ ಕೇಳಿ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ ಆದೆ. ಯಾಕೆ ಅಂತಂದ್ರೆ ಸ್ಟೋರಿ ಬರ್ಕೊಟ್ಟಿರೋದು ಬೇರೆಯವ್ರು ಇರ್ಬೋದು, ಆದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಿರೋದೇ ದಿ ಗೋಟ್ ಲೈಫ್ ಯಾವ ರೇಂಜಿಗೆ ಇಟ್ಟಾಯ್ತು ಅಂತ. ನನಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯ್ತು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಪೃಥ್ವಿರಾಜ್ ಅವ್ರದ್ದು. ಇದರಲ್ಲಿ ನಿಮಗೆ ಗೊತ್ತಿರೋದೆ ಮೋಹನ್ ಲಾಲ್ ಅವ್ರು ಬೇರೆ ಸೇರ್ಕೊಂಡಿದ್ದಾರೆ. ಧೂಳಿಪಟ ಮಾಡಿ ಬಿಸಾಕ್ತಾರೆ. ಅದ್ರಲ್ಲಿ ಧೂಳಿಪಟ ಮಾಡಿ ಬಿಸಾಕಕ್ಕೆ ಮೇನ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಕಾನ್ಸೆಪ್ಟ್ ಬೇರೆ ತಗೊಂಡವ್ರೆ. ನೆಕ್ಸ್ಟ್ ಲೆವೆಲ್ ಧೂಳಿಪಟ ಆಗಿ ಆಗುತ್ತೆ ಥಿಯೇಟ್ರಲ್ಲಿ. ಮೇಯ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿದೆ. ನನಗಂತೂ ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಮೋಹನ್ ಲಾಲ್ ಅವರು ಎಂಟ್ರಿ ಆದ ಕೊಡ್ತಾರಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್, ನೆಕ್ಸ್ಟ್ ಲೆವೆಲ್ ಮಜಾ ಕೊಡ್ತು ನನಗೆ. ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಬಂದಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಾಗುತ್ತೆ ನಿಜವಾಗ್ಲೂ. ಯಾಕೆ ಅಂತಂದ್ರೆ ಅವಾಗಿಂದ ಹುಟ್ಟಾಕೊಂಡ್ ಬಂದಿರೋದೆ ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ. ಈ ಕ್ರಿಕೆಟ್ ಆಗ್ಲಿ ಅಥವಾ ಏನೇ ಬಂದ್ರು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಾಕುತ್ತೆ. ಆದ್ರೆ ಯಾವ ಬೇಸ್ ಸ್ಟೋರಿ ಹೇಳ್ತಿದ್ದಾರೆ ಅನ್ನೋದು ಮೇನ್ ಮ್ಯಾಟರ್ ಆಗೋದು. ಅದಾದ್ಮೇಲೆ ಸ್ಟೋರಿ ಟೆಲ್ಲಿಂಗ್ ಯಾವ ತರ ಇರುತ್ತೆ, ಯಾವ ತರ ಚೆನ್ನಾಗಿ ಹೇಳ್ಬೋದು ಅನ್ನೋದು ಮೇಯ್ನು. ಅದ್ರಲ್ಲಿ ನನಗೆ ಇಷ್ಟ ಆಗಿದ್ದು ಪೃಥ್ವಿರಾಜ್ ಅವರು ಮೇನ್ ಲೀಡ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡಿರೋದು. ಅದಾದ್ಮೇಲೆ ನಿಮಗೆ ಕ್ಯಾಸ್ಟಿಂಗ್ ವೈಸ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಇದೆ, ನಿಮಗೆ ಗೊತ್ತಿರೋದೆ. ಆದ್ರೆ ಮಿಕ್ಕಿದ್ದೆಲ್ಲ ಸೆಟ್ಸ್ ಆಗಲಿ ಅಥವಾ ಎಲ್ಲಾದರೂ ರಿಚ್ ಆಗಿ ಇದೆ. ಎಲ್ಲೂ ಅಷ್ಟೊಂದೇನು ಈಗ ಸೆಟ್ಸು ಹಳೆ ಕಾಲದ ಹಾಕ್ಬೇಕಾಗಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗೇ ಕಾಣ್ತಿದೆ. ಏನು ಅಷ್ಟೊಂದೇನು
ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳಂಗೇನಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಆದರೆ ಮೇಯ್ನು ನನಗೆ ಒಂದೇ ಒಂದು ಡೌಟ್ಫುಲ್ಲಿ, ನಾನು ಟೀಸರ್ ನೋಡೋಕ್ಕಿಂತ ಮುಂಚೆ ನಿಜವಾಗ್ಲೂ ನಾನು ಕನ್ನಡ ಇದೆ ಅಂತ ಲಿಟ್ರಲಿ ಗೊತ್ತಿರಲಿಲ್ಲ. ಕನ್ನಡ ಅಂತ ಯಾವಾಗ ಯು ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಬರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದಾಗ ಲಿಟ್ರಲಿ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಯಾಕೆ ಅಂತ ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಏನು ಲಾಂಚ್ ಮಾಡ್ತಿದ್ರಲ್ಲ, ಇದು ಮೇಯ್ನ್ ಖುಷಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋದೆ, ಮಾರ್ಕೋ ದೊಡ್ಡ ಸಕ್ಸಸ್ ಆದಮೇಲೆ ಮಲಯಾಳ ಮೂವಿ ಇಂಡಸ್ಟ್ರಿ ಮೇಲೆ ಕಣ್ಣಿದ್ದೇ ಇರುತ್ತೆ, ಅದು ಮೋಹನ್ ಲಾಲ್ ಅವ್ರ ಮೇಲೆ. ಏಕೆ ಅಂತ ಅಂದರೆ ದೊಡ್ಡ ಆ್ಯಕ್ಟರ್ ಆಗಿರೋದ್ರಿಂದ ಅವ್ರ ಕಡೆಯಿಂದ ಯಾವ ಥರ ಮೂವೀಸ್ ಬರುತ್ತೆ ಅಂತ ಫ್ಯಾನ್ಸ್ ಕಾಯ್ತಾ ಇರ್ತಾರೆ. ಸೊ ಮೋಹನ್ ಲಾಲ್ ಅವರ ಎಕ್ಸ್ಪೆಕ್ಟೇಷನ್ಸ್, ಫ್ಯಾನ್ಸ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದಾರೆ ಅಷ್ಟು ಅದಕ್ಕೆ ರೀಚ್ ಆಗಿದೆ ಅಂತ ಹೇಳ್ತೀನಿ. ಆದರೆ ಮಾರ್ಕೋ ಕೊನೆಗೂ ಕೂಡ 31ನೇ ತಾರೀಕು ಲಾಂಚ್ ಆಗ್ತಿದೆ. ಆತ ಪ್ಯೂರ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನು 31ನೇ ತಾರೀಕು ಅಂದರೆ 31ನೇ ತಾರೀಕು ಇದು ಫಿಲಮ್ ಲಾಂಚ್ ಆಗ್ತಿದೆ ಕನ್ನಡದಲ್ಲಿ. ಇವರು ಒಂದೇ ಸತಿ ಎಲ್ಲ ಲ್ಯಾಂಗ್ವೇಜ್ ಲಾಂಚ್ ಆದರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ, ನನಗಂತೂ ಟ್ರೈಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೆ ಏನಿಸ್ತು ಟ್ರೈಲರ್ ನೋಡಾದ್ಮೇಲೆ? ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ